ओम शांति ओम शांति ओम शांति ओम। ओंकारनादरूपायै नमः। सच्चित् आनन्दरूपायै नमः। स्वागता सुस्वागता स्वागता सुस्वागता। मूलवतनवासी ज्योतिर्लोकवासी परमधामवासी मुक्तिधामवासी। मूलवतनवासी ज्योतिर्लोकवासी परमधामवासी मुक्तिधामवासी। आत्मलोकनिवासी शिवने स्वागत सुस्वागत। आत्मलोकनिवासी शिवने स्वागत सुस्वागत। स्वागत सुस्वागत स्वागत सुस्वागत। अजम् अनादिम् आदित्यवर्णम् अचिन्त्यरूपम् अकायम् अभोक्तम्। अजम् अनादिम् आदित्यवर्णम् अचिन्त्यरूपम् अकायम् अभोक्तम्। परञ्ज्योतिरूपम् परमम् पवित्रम् परब्रह्मरूपम् ओङ्कारेश्वरम्। परञ्ज्योतिरूपम् परमम् पवित्रम् परब्रह्मरूपम् ओङ्कारेश्वरम्। तव स्वागतं तव स्वागतं तव स्वागतं तव स्वागतं तव स्वागतं तव स्वागतम्। ಓಂ ಶಾಂತಿ. ತ್ರಿಮೂರ್ತಿ ಶಿವಭಗವಾನ್ ಉವಾಚ. ಬಾಬ್ದಾದರವರ ಮಹಾವಾಕ್ಯಗಳು. ಶಿವಬಾಬಾ ತಿಳಿಸ್ತಾರೆ, ಮೀಠೆ ಬಚ್ಚೆ जैसे बाप सबको सुख देते हैं ऐसे तुम बच्चे भी फूल बन सबको सुख दो। किसी को कांटा नहीं लगाओ, सदा हर्षित रहो। ಶಿವಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ಹೇಗೆ ತಂದೆ ಎಲ್ಲರಿಗೂ ಸುಖವನ್ನ ಕೊಡುತ್ತಾರೆ ಹಾಗೆ ನೀವು ಮಕ್ಕಳು ಸಹ ಹೂವುಗಳಾಗಿ ಎಲ್ಲರಿಗೂ ಸುಖವನ್ನ ಕೊಡಿ. ಯಾರಿಗೂ ಸಹ ಮುಳ್ಳನ್ನ ಚುಚ್ಚಬೇಡಿ, ಸದಾ ಹರ್ಷಿತವಾಗಿರಿ ಅಂತಾರೆ ಬಾಬಾ. ಮುಖ್ಯವಾಗಿ ಬಾಬನ ಶಿಕ್ಷಣ ಎಲ್ಲರಿಗೂ ನೀವು ಸುಖವನ್ನ ಕೊಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಮುಳ್ಳು ಅದು ದುಃಖವನ್ನ ಕೊಡುತ್ತೆ, ಹೂವು ಅದು ಸುಖವನ್ನ ಕೊಡುತ್ತೆ. ಬಾಬಾ ಹೇಳ್ತಾರೆ, ನೀವು ಹೂವುಗಳಾಗಿ ಸುಖವನ್ನು ಕೊಡಬೇಕು, ಮುಳ್ಳಾಗಿ ಯಾರಿಗೂ ದುಃಖವನ್ನ ಕೊಡಬಾರದು ಅಂತಾರೆ ಬಾಬಾ. ಸದಾ ಹರ್ಷಿತವಾಗಿರಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಪ್ರಶ್ನೆ, बाप जब बच्चों से मिलते हैं तो कौन सी बात और किन मीठे शब्दों में पूछते हैं?
ತಂದೆ ಯಾವಾಗ ಮಕ್ಕಳನ್ನ ಮಿಲನ ಮಾಡ್ತಾರೋ ಆಗ ಯಾವ ಮಾತನ್ನ, ಯಾವ ಮೀಠೆ ಶಬ್ದಗಳಲ್ಲಿ ಕೇಳ್ತಾರೆ ಬಾಬಾ? ಯಾವಾಗ ತಂದೆ ನಮ್ಮನ್ನ ಮಿಲನ ಮಾಡ್ತಾರೋ ಯಾವ ಮಾತನ್ನು ಕೇಳ್ತಾರೆ, ಯಾವ ಮಧುರ ಶಬ್ದಗಳಲ್ಲಿ ಕೇಳ್ತಾರೆ ಶಿವಬಾಬಾ? ಉತ್ತರ: ಮೀಠೆ ಮೀಠೆ ಲಾಡ್ಲೆ ಸಿಕ್ಕಿಲ್ಲದೆ ಬಚ್ಚೆ. ಬಾಬಾ ಮಾತಾಡ್ಸೋದು ಹೇಗೆ ನಮ್ಮನ್ನ? ಮಧುರ ಅತಿ ಮಧುರ ಮುದ್ದು ಅಗಲಿ ಸಿಕ್ಕಿರುವ ಮಕ್ಕಳೇ, ಖುಷು ಮೌಜ್ ಮೇ ಹೋ, ನೀವು ಖುಷಿಯಾಗಿದ್ದೀರಾ, ಮೋಜಲ್ಲಿದ್ದೀರಾ? यह प्यार के बोल शिव बाबा के मुख से ही अच्छे लगते हैं. ಈ ಮಧುರವಾದ ಪ್ರೀತಿಯ ಮಾತು ಶಿವಬಾಬನ ಮುಖದಿಂದನೇ ಚೆನ್ನಾಗಿರುತ್ತೆ. ಪ್ಯಾರ್ ಸೆ ಶಿವಬಾಬಾ ಪೂಜ್ತೆ ಹೇ, ಪ್ರೀತಿಯಿಂದ ಶಿವಬಾಬಾ ಕೇಳ್ತಿದ್ದಾರೆ, ಬಚ್ಚೆ ರಾಜಿ ಹೋ, ಖುಷಿ ಹೋ, ಮಕ್ಕಳೇ ರಾಜಿ ಖುಷಿ ಇದ್ದೀರಾ? क्योंकि ಯಾಕೆ ಬಾಬಾ ಇದನ್ನು ಕೇಳ್ತಿದ್ದಾರೆ ಅಂದ್ರೆ, बाप जानते हैं बच्चे अभी युद्ध के मैदान में खड़े हैं. ಬಾಬನಿಗೆ ಗೊತ್ತಿದೆ ಮಕ್ಕಳೀಗ ಯುದ್ಧದ ಮೈದಾನದಲ್ಲಿ ನಿಂತಿದ್ದಾರೆ. ಮಾಯಾ ಪಹಲ್ವಾನ್ ಬನ್ ಬಚ್ಚೋं को पीछे हटाने की आती है. ಮಾಯೆ ಪಹಲ್ವಾನ್ ಆಗಿ ಮಕ್ಕಳನ್ನ ಹಿಂದೆ ಸರಿಸಲಿಕ್ಕೆ ಬರ್ತದೆ. इसलिए बाबा पूछते हैं कि बच्चे माया जीत बने हो, सदा समर्थ उस्ताद याद रहता है, ಖುಷಿ रहती है. ನೋಡಿ, ಬಾಬನಿಗೆ ಗೊತ್ತಿದೆ ಮಕ್ಕಳೆಲ್ಲ ಈಗ ಯುದ್ಧದ ಮೈದಾನದಲ್ಲಿದ್ದೀರಾ ಅಂತಾರೆ ಬಾಬಾ. ಅರ್ಥಾತ್ ಯುದ್ಧದ ಮೈದಾನ ಅಂದ್ರೇನು? ಈ ಕರ್ಮ ಕ್ಷೇತ್ರವೇ ಕುರುಕ್ಷೇತ್ರ. ನಾವೆಲ್ಲ ಇರುವಂತಹ ಕರ್ಮ ಮಾಡುವ ಈ ಜಗತ್ತೇ ಇವತ್ತೇನಾಗಿದೆ? ಕುರುಕ್ಷೇತ್ರವಾಗಿದೆ, ಯುದ್ಧದ ಮೈದಾನ ಆಗಿದೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಈ ಯುದ್ಧದ ಮೈದಾನದಲ್ಲಿ ಮಾಯೆ ಸ್ಟ್ರಾಂಗ್ ಆಗಿ ಬರ್ತದೆ, ಮಕ್ಕಳ ಮೇಲೆ ಯುದ್ಧ ಮಾಡ್ತದೆ. ಅದಕ್ಕೆ ಬಾಬಾ ಕೇಳ್ತಾರೆ, ಮಕ್ಕಳೇ ನೀವು ಮಾಯೆಯನ್ನ ಗೆದ್ದಿದ್ದೀರಾ? ಮಾಯೆ ಗೆಲ್ಬೇಕಂದ್ರೆ ಯುಕ್ತಿನೂ ಹೇಳ್ಕೊಡ್ತಾರೆ ಬಾಬಾ. ಸಮರ್ಥ ಉಸ್ತಾದ್, ಸಮರ್ಥ ಮಾಲೀಕ ಶಿವ ತಂದೆಯ ನೆನಪಿನಲ್ಲಿ ಇದ್ದೀರಾ? ಖುಷಿಯಾಗಿದ್ದೀರಾ ಅಂತ ಬಾಬಾ ಮಕ್ಕಳಿಗೆ ಕೇಳ್ತಿದ್ದಾರೆ. ಇದು ಬಾಬಾ ನಾವು ಮಕ್ಕಳ ಮೇಲೆ ಇಟ್ಟಿರೋ ಕಾಳಜಿಯನ್ನ ತೋರಿಸುವಂತಹ ಮಹಾವಾಕ್ಯ. ಬಾಬನಿಗೆ, ತಂದೆಗೆ ಮಕ್ಕಳ ಮೇಲಿರುವಂತಹ ಪ್ರೀತಿ ಕಾಳಜಿ ಎಷ್ಟಿದೆ ಅನ್ನೋದು ಈ ಮಹಾವಾಕ್ಯದಲ್ಲೇ ನಮಗೆ ಅರ್ಥವಾಗ್ತದೆ. ಯಾಕೆಂದ್ರೆ ಮಕ್ಕಳು ದ್ವಾಪರ ಕಲಿಯುಗದಲ್ಲಿ ದುಃಖದ ಜಗತ್ತಿನಲ್ಲಿ ದುಃಖ ಅನುಭವಿಸಿ ಯಾವಾಗ ಪರಮಾತ್ಮನನ್ನ ಪಡ್ಕೊಳ್ತಾರೋ, ಆ ಪರಮಾತ್ಮ ತಂದೆಯನ್ನ ಪಡ್ಕೊಂಡ್ಮೇಲೆ ಮಾಯನೋ ಭಿನ್ನ ಭಿನ್ನ ರೂಪದಲ್ಲಿ ಏನ್ ಮಾಡ್ತಿರ್ತದೆ? ಪರೀಕ್ಷೆ ತಗೊಳ್ತಾ ಇರ್ತದೆ. ಅದಕ್ಕೋಸ್ಕರ ಶಿವಬಾಬಾ ಹೇಳ್ತಾರೆ, ನೀವು ಸಮರ್ಥ ಉಸ್ತಾದ ನನ್ನನ್ನ ನೆನಪು ಮಾಡಿ ಮಾಯೆಯನ್ನ ಗೆಲ್ಬೇಕು ನೀವು ಅಂತ ಹೇಳ್ತಾರೆ ಬಾಬಾ. शिव बाबा आते हैं, आकर इस प्रजापिता ब्रह्मा द्वारा रचना रचते हैं. ಶಿವಬಾಬಾ ಬರ್ತಾರೆ, ಬಂದು ಪ್ರಜಾಪಿತ ಬ್ರಹ್ಮರವರ ಮೂಲಕ ರಚನೆ ಮಾಡ್ತಾರೆ. ಶಿವಬಾಬಾ ಇಸ್ ಮುಖ ದ್ವಾರ ಕಾತೆ ಹೇ. ತಮಗೆಲ್ಲ ಗೊತ್ತಿದೆ, ಶಿವಬಾಬನಿಗೆ ತನ್ನದೇ ಆದ ಶರೀರ ಇಲ್ಲ. ಶಿವಬಾಬಾ ಒಂದು ಸಾಕಾರ ವೃದ್ಧ ಮಾನವನ ತನವನ್ನ ಆಧಾರವಾಗಿ ತಗೊಳ್ತಾರೆ. ಅವರಿಗೆ ಪ್ರಜಾಪಿತ ಬ್ರಹ್ಮ ಅಂತ ಹೇಳಿ ಹೆಸರನ್ನಿಡ್ತಾರೆ ಬಾಬಾ. ಸೊ ಬ್ರಹ್ಮರವರ ಮೂಲಕ ಶಿವ ತಂದೆ ತಿಳಿಸ್ತಿದ್ದಾರೆ, ತುಮ್ ಮೇರೆ ಬಚ್ಚೆ ಹೋ. ಶಿವಬಾಬಾ ಬ್ರಹ್ಮನ ಮುಖದ ಮೂಲಕ ತಿಳಿಸ್ತಾ ಇದ್ದಾರೆ. ಬ್ರಹ್ಮರವರ ತನುವಿನಲ್ಲಿ ಬಂದು, ತುಮ್ ಮೇರೆ ಬಚ್ಚೆ ಹೋ, ನೀವೆಲ್ಲ ಆತ್ಮಗಳು ನನ್ನ ಮಕ್ಕಳಾಗಿದ್ದೀರಿ ಅಂತಾರೆ ಬಾಬಾ. ಬಚ್ಚೆ ಫಿರ್ ಕಾತೆ ಹೇ, ನಾವು ಮಕ್ಕಳೇನ್ ಹೇಳ್ತೀವಿ? ಬಾಬಾ ಆಪ್ ಹಮಾರೇ ಹೋ, ಬಾಬಾ ನೀವು ನಮ್ಮವರಾಗಿದ್ದೀರಾ ಅಂತ ನಾವು ಮಕ್ಕಳು ಹೇಳ್ತೀವಿ. ಬ್ರಹ್ಮ ದ್ವಾರ ಹಿ ತುಮ್ ಬಚ್ಚೆ ಬನ್ ಸಕ್ತೆ ಹೋ. शिव बाबा कहते हैं, बच्चे ख्याल रखना, वर्षा तुमको हमसे लेना है, ब्रह्मा से नहीं मिलना है. ಶಿವ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಆಸ್ತಿ ನಿಮಗೆ ನನ್ನಿಂದ ಸಿಗ್ತದೆ, ಬ್ರಹ್ಮನಿಂದ ಅಲ್ಲ ಅಂತಾರೆ ಬಾಬಾ. ಬ್ರಹ್ಮ ಸೆ ಬಿಲ್ಕುಲ್ ನಹಿ ಮಿಲ್ನಾ ಹೈ, ಬ್ರಹ್ಮನಿಂದ ಅಲ್ಲ ನಿಮಗೆ ಆಸ್ತಿ ಸಿಗೋದು. ಯಾರಿಂದ ಸಿಗ್ತದೆ? ಶಿವ ಬಾಪ್ ಸೆ ವರ್ಷ ಮಿಲ್ತೆ ಹೈ, ಶಿವ ತಂದೆಯಿಂದ ಆಸ್ತಿ ಸಿಗ್ತದೆ. ಏನ್ ಆಸ್ತಿ ಕೊಡ್ತಾರೆ ಬಾಬಾ? ಸ್ವರ್ಗ ಕಿ ರಾಜಧಾನಿ ಕಾ ವರ್ಷ,
ಹಮ್ಸೆ ಹಿ ಮಿಲ್ ಸಕ್ತಾ ಹೈ. ಶಿವಬಾಬಾ ಹೇಳ್ತಾರೆ ಸ್ವರ್ಗದ ರಾಜ್ಯ ಭಾಗ್ಯದ ಆಸ್ತಿ ನನ್ನಿಂದನೇ ನಿಮಗೆ ಸಿಗತ್ತೆ ಅಂತಾರೆ ಬಾಬಾ. ಸ್ವರ್ಗ ಕಾ ರಚಯಿತ ಮೇ ಹೂಂ, ಮುझे हेवनली गॉड फादर कहा जाता है. प्रजापिता ब्रह्मा को हेवनली गॉड फादर नहीं कहेंगे. ಶಿವಬಾಬಾ ಹೇಳ್ತಾರೆ ಸ್ವರ್ಗದ ರಚಯಿತ ನಾನು, ನನಗೇನೆ ಹೆವೆನ್ಲಿ ಗಾಡ್ ಫಾದರ್ ಅಂತ ಹೇಳ್ತಾರೆ. ಪ್ರಜಾಪಿತ ಬ್ರಹ್ಮನಿಗೆ ಹೆವೆನ್ಲಿ ಗಾಡ್ ಫಾದರ್ ಅಂತ ಹೇಳೋದಿಲ್ಲ. ಬಾಬಾ ಮಕ್ಕಳಿಗೆ ಹೇಳ್ತಾರೆ महाभारी महाभारत युद्ध भी शास्त्रों में गाई हुई है. ಮಹಾಭಾರತ ಯುದ್ಧನೂ ಸಹ ಶಾಸ್ತ್ರಗಳಲ್ಲಿ ಗಾಯನ ಆಗಿದೆ. ಫಿರ್ ಉನ್ಕೋ कहते ಥರ್ಡ್ ವರ್ಲ್ಡ್ ವಾರ್, ಅದಕ್ಕೇನಂತ ಕರೆಯಲಾಗ್ತದೆ ಮೂರನೇ ಮಹಾಯುದ್ಧ. यह रिहर्सल होती रहेगी. फर्स्ट वर्ल्ड वार, सेकेंड वर्ल्ड वार, थर्ड वर्ल्ड वार भी है. ಮೊದಲ ಮಹಾಯುದ್ಧ, ಎರಡನೇ ಮಹಾಯುದ್ಧ, ಇನ್ನ ಮೂರನೆಯ ಮಹಾಯುದ್ಧ. अब बच्चे जानते हैं, ಈಗ ನೀವು ಮಕ್ಕಳಿಗೆ ಗೊತ್ತಿದೆ ಅಂತಾರೆ ಬಾಬಾ, ಯಹ ಲಡಾಯಿ ತೋ ಬಹುತ್ ಜೋರ್ ಸೆ ಲಗೇಗಿ. ಬಾಬಾ ಹೇಳ್ತಿದ್ದಾರೆ ಈಗ ಈ ಯುದ್ಧ ಬಹಳ ಜೋರಾಗಿ ನಡೆಯಲಿದೆ. ನಹಿ ತೋ ಮೌತ್ ಕೇಸೆ ಆಯೇಗಾ, ಇಲ್ಲ ಅಂದ್ರೆ ಸಾವು ಹೇಗಾಗ್ಬೇಕು. ಯಾದವ್ ಕುಲ್ ಕಾ ವಿನಾಶ್, ಕೌರವ್ ಕುಲ್ ಕಾ ವಿನಾಶ್, ಬಾಕಿ ಪಾಂಡವ್ ಕುಲ್ ರಹ ಜಾತಾ ಹೈ. ಯಾದವ ಕುಲದ ವಿನಾಶ, ಕೌರವ ಕುಲದ ವಿನಾಶ. ಅರ್ಥಾತ್ ವಿದೇಶಗಳಲ್ಲಿ ಬಾಂಬ್ಸ್ಗಳ ಮೂಲಕ ಅವರವರು ತಮ್ಮ ಕುಲವನ್ನ ತಾವು ವಿನಾಶ ಮಾಡ್ಕೊಳ್ತಾರೆ. ಇನ್ನು ಕೌರವ ಕುಲದ ವಿನಾಶ ಆಗ್ತದೆ. ಬಾಕಿ ಕೌರವ ಕುಲ ಅಂದ್ರೆ ಅರ್ಥಾತ್ ಯಾರು ಪರಮಾತ್ಮನ ಮೇಲೆ ಪ್ರೀತಿ ಬುದ್ಧಿ ಇಲ್ಲವೋ, ಪರಮಾತ್ಮನನ್ನ ತಿಳಿದಿಲ್ಲವೋ ಅವರಿಗೆ ಬಾಬಾ ಕೌರವ ಕುಲ ಅಂತ ಹೇಳ್ತಾರೆ. ಸೊ ಆ ಕೌರವ ಕುಲದ ವಿನಾಶನೂ ಆಗ್ತದೆ, ಯಾದವ ಕುಲದ ವಿನಾಶನೂ ಆಗ್ತದೆ. ಬಾಕಿ ಪಾಂಡವ್ ಕುಲ್ ರಹ ಜಾತಾ ಹೈ, ಯಾರು ತಂದೆಯನ್ನ ತಿಳಿದಿದ್ದಾರೋ ಅವರು ಉಳಿತಾರೆ. ತುಮ್ ಪಾಂಡವ್ ಕುಲ್ ವಾಲೆ ಬೈಟೆ ಹೋ, ನೀವು ಪಾಂಡವ ಕುಲದವರು ಕೂತ್ಕೊಂಡಿದ್ದೀರಾ ಅಂತಾರೆ ಬಾಬಾ. ತುಮಾರಿ ಬುದ್ಧಿ ಮೇ ಗೀತಾ ಕಾ ಜ್ಞಾನ ಹೈ. ಬಾಬಾ ಹೇಳ್ತಾರೆ ನಿಮ್ಮ ಬುದ್ಧಿಯಲ್ಲಿ ಈಗ ಗೀತೆಯ ಜ್ಞಾನ ಇದೆ. ಬಾಪ್ ಬೈಟ್ ಸಬ್ ಶಾಸ್ತ್ರೋಂ ಕಾ ಸಾರ್ ಸಮझाते हैं. ತಂದೆ ಕುಳಿತು ಎಲ್ಲಾ ಶಾಸ್ತ್ರಗಳ ಸಾರವನ್ನ ತಿಳಿಸ್ತಿದ್ದಾರೆ ಮಕ್ಕಳಿಗೆ. ಸಾಕ್ಷಾತ್ಕಾರ ಕರಾತೆ ಹೈ. ಶಿವಬಾಬನ ಹತ್ರ ವಿಶೇಷವಾಗಿ ಒಂದು ಚಾಬಿ ಇದೆ, ಯಾವುದು? ಸಾಕ್ಷಾತ್ಕಾರ ಮಾಡಿಸುವಂಥದ್ದು. ಆದ್ರಿಂದ ಬಾಬಾ ಮಕ್ಕಳಿಗೆ ಸಾಕ್ಷಾತ್ಕಾರ ಮಾಡಿಸ್ತಾರೆ. ಖುದ್ ಜಾನ್ತೆ ಹೈ ತಬ್ ತೋ ಸಾಕ್ಷಾತ್ಕಾರ ಕರಾತೆ ಹೈ ನಾ. ನೋಡಿ, ಯಜ್ಞದ ಆದಿಯಲ್ಲಿನೂ ಸಹ ಸಾಕ್ಷಾತ್ಕಾರ ಆಯ್ತು. ಹೇಗೆ ಈ ಜಗತ್ತು ವಿನಾಶ ಆಗ್ತದೆ ಅಂತ ಫಸ್ಟ್ ಸಾಕ್ಷಾತ್ಕಾರ ಮಾಡಿಸಿದ್ರು ಶಿವಬಾಬಾ. ಯಾರಿಗೆ? ಬ್ರಹ್ಮ ಬಾಬರವರಿಗೆ ಫಸ್ಟ್ ಸಾಕ್ಷಾತ್ಕಾರ ಮಾಡಿಸಿದ್ರು ಬಾಬಾ. ಈ ಜಗತ್ತು ಹೇಗೆ ಏನಾಗ್ತದೆ, ವಿನಾಶ ಆಗ್ತದೆ ಅಂತ. ಆಕ್ಚುಲಿ ಬ್ರಹ್ಮ ಬಾಬರವರಿಗೆ ಸಾಕ್ಷಾತ್ಕಾರ ಏನು ಮಾಡಿಸಿದ್ರು ಶಿವಬಾಬಾ, ಆ ಸಮಯದಲ್ಲಿ ಇನ್ನೂ ಸಹ ಬಾಂಬ್ಸ್ಗಳು ಏನಾಗಿರ್ಲಿಲ್ಲ, ಆವಿಷ್ಕಾರ ಆಗಿರ್ಲಿಲ್ಲ. ಇನ್ನೂ ಸಹ ಲ್ಯಾಬ್ ಅಲ್ಲಿ ಇತ್ತು. ಅದಕ್ಕಿಂತ ಮೊದಲನೇ ಪರಮಾತ್ಮ ಬ್ರಹ್ಮಾರವರಿಗೆ, ದಾದಾ ಲೇಖರಾಜ್ ಅವರಿಗೆ ಸಾಕ್ಷಾತ್ಕಾರ ಮಾಡಿಸಿದ್ರು. ಈ ರೂಪದಲ್ಲಿ ಈ ಜಗತ್ತಿನ ವಿನಾಶ ಆಗ್ತದೆ ಅಂತ. ಖುದ್ ಜಾನ್ತೆ ಹೈ ತಬ್ ತೋ ಸಾಕ್ಷಾತ್ಕಾರ ಕರಾತೆ ಹೈ. ಹಾ, ಪರಮಾತ್ಮನಿಗೆ ಸ್ವಯಂ ಗೊತ್ತಿದೆ ಈ ಜಗತ್ ಏನಾಗತ್ತೆ, ನೆಕ್ಸ್ಟ್ ಯಾವ ಜಗತ್ ಬರುತ್ತೆ ಅನ್ನೋದು ಗೊತ್ತಿದೆ. ಗೊತ್ತಿರೋದ್ರಿಂದ ಬಾಬಾ ಸಾಕ್ಷಾತ್ಕಾರ ಮಾಡಿಸ್ತಾರೆ. ವಿನಾಶದ ಸಾಕ್ಷಾತ್ಕಾರದ ನಂತರ ಏನ್ ಸಾಕ್ಷಾತ್ಕಾರ ಆಯ್ತು? ಸ್ವರ್ಗ ಸ್ಥಾಪನೆಯ ಸಾಕ್ಷಾತ್ಕಾರ ಆಯ್ತು ಪ್ರಜಾಪಿತ ಬ್ರಹ್ಮಾರವರಿಗೆ. ಬಾಬಾ ಹೇಳ್ತಾ ಇದ್ದಾರೆ, ಸೊ ಇದೆಲ್ಲ ನಾಲೆಡ್ಜ್ ಗೊತ್ತಿದ್ದಕ್ಕೆ ತ್ರಿಕಾಲದರ್ಶಿ ಪರಮಾತ್ಮನಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇರೋದ್ರಿಂದ, ಸೃಷ್ಟಿ ಮುಂದೆ ಯಾವ ರೀತಿ ಪರಿವರ್ತನೆ ಆಗತ್ತೆ ಅನ್ನೋದು ತ್ರಿಕಾಲದರ್ಶಿ ತಂದೆಗೆ ಗೊತ್ತಿರೋದ್ರಿಂದ ಮಕ್ಕಳಿಗೆ ಆ ಜ್ಞಾನ ಅರ್ಥ ಮಾಡಿಸ್ಲಿಕ್ಕೋಸ್ಕರ, ತಿಳಿಸ್ಲಿಕ್ಕೋಸ್ಕರ ಸಾಕ್ಷಾತ್ಕಾರ ಮಾಡಿಸಿದ್ರು ಬಾಬಾ. ಬಾಬಾ ಹೇಳ್ತಾರೆ, ಜೋ ಭಿ ವೇದ ಶಾಸ್ತ್ರ ಆದಿ ತುಮ್ನೆ ಪಡೆ ಹೈ, ಮೇ ತುಮ್ಕೋ ಸಬ್ಕಾ ಸಾರ್ ಸುನಾತಾ. ಶಿವಬಾಬಾ ಹೇಳ್ತಿದ್ದಾರೆ, ಏನೆಲ್ಲ ವೇದಶಾಸ್ತ್ರ ನೀವು ಓದಿದಿರೋ ಆ ಎಲ್ಲ ವೇದಶಾಸ್ತ್ರಗಳ ಸಾರ ನಾನ್ ನಿಮಗೆ ಹೇಳ್ತೀನಿ ಅಂತಾರೆ ಬಾಬಾ. ಮೇರಿ ಹೇ ಸರ್ವಶಾಸ್ತ್ರಮಯಿ ಶಿರೋಮಣಿ ಭಗವದ್ಗೀತಾ, ನನ್ನದೇ ಆಗಿದೆ ಇದು ಸರ್ವಶಾಸ್ತ್ರಮಯಿ ಶಿರೋಮಣಿ ಭಗವದ್ಗೀತೆ. ಜೋ ಮೇ ರಾಜಯೋಗ ಸಿಕ್ಲಾತಾ ಹೂಂ ಉನ್ಕಾ ಬೈಟ್ಕರ್ ಕಿತಾಬ್ ಬನಾತೆ ಹೈ. ನಾನೇನು ರಾಜಯೋಗವನ್ನ ಈಗ ಸಂಗಮ ಯುಗದಲ್ಲಿ ಕಲಿಸ್ತಿದ್ದೀನಿ, ಇದನ್ನ ಅಲ್ಲಿ ಭಕ್ತಿ ಮಾರ್ಗದಲ್ಲಿ ಪುಸ್ತಕ ಮಾಡಿದ್ದಾರೆ ಅಂತಾರೆ ಬಾಬಾ. हमने तुम बच्चों को आकर युद्ध के मैदान में नॉलेज दी है.
ನೋಡಿ, ಬಾಬಾ ಬಂದು ಇಲ್ಲಿ ನಮಗೆ ಜ್ಞಾನ ಕೊಡ್ತಾರೆ ಈ ಸಂಗಮ ಯುಗದಲ್ಲಿ. ಅರ್ಥಾತ್ ಯುದ್ಧಕ್ಕೆ ಮೈದಾನ ಅಂದ್ರೆ ಅರ್ಥ ಏನು? ಈ ಕರ್ಮ ಕ್ಷೇತ್ರ ಎನ್ನುವ ಯುದ್ಧದ ಮೈದಾನದಲ್ಲಿ ಭಗವಂತ ಬಂದು ಜ್ಞಾನವನ್ನ ಕೊಡ್ತಾರೆ. ರಾಜಯೋಗ ಸಿಕ್ಲಾಯ ಹೇ, ರಾಜಯೋಗವನ್ನ ಕಲಿಸ್ತಾರೆ. ಯುದ್ಧ ಹೇ ಮಾಯಾ ಕಿ, ಯಾವ್ದ್ರ ಜೊತೆ ಯುದ್ಧ ನಮ್ದು ಅಂದ್ರೆ ಮಾಯೆ ಜೊತೆಗೆ ಯುದ್ಧ ಅಂತಾರೆ ಬಾಬಾ. ಉನ್ಹೋನೆ ಫಿರ್ ಸ್ಥೂಲ ಯುದ್ಧ ಕಾ ಮೈದಾನ್ ದಿಖಾಯ ಹೇ, ಅಲ್ಲಿ ಏನ್ ತೋರಿಸ್ಬಿಟ್ರು ಮಹಾಭಾರತದಲ್ಲಿ? ಸ್ಥೂಲವಾದ ಯುದ್ಧದ ಮೈದಾನ. ಸ್ಥೂಲವಾಗಿ ಕೌರವರದ್ದು ಒಂದು ಸೈನ್ಯ, ಪಾಂಡವರದ್ದು ಒಂದು ಸೈನ್ಯ, ಅವ್ರು ಇವ್ರ ಮೇಲೆ ಇವ್ರು ಅವ್ರ ಮೇಲೆ ಯುದ್ಧ ಮಾಡಿದ್ರು ಅಸ್ತ್ರಶಸ್ತ್ರಗಳಿಂದ ಅಂತ ತೋರಿಸ್ತಾರೆ. ಆಕ್ಚುಲಿ ಬಾಬಾ ಹೇಳ್ತಾ ಇದ್ದಾರೆ, ಇದೇ ವಾಸ್ತವಿಕವಾಗಿ ಕರ್ಮ ಜಗತ್ತೇ ಯುದ್ಧದ ಮೈದಾನ. ಇಲ್ಲಿ ಬರುವಂತ ಪರಿಸ್ಥಿತಿಗಳು, ಮಾತುಗಳು, ಸಮಸ್ಯೆಗಳು, ವಿಘ್ನಗಳು ಇದೇ ಮಾಯೆ. ಈ ಮಾಯೆಯನ್ನ, ಶತ್ರುವನ್ನ ಗೆಲ್ಲಿಕ್ಕೋಸ್ಕರ ಬಾಬಾ ನಮಗೆ ಕೊಟ್ಟಿರುವಂತಹ ಅಸ್ತ್ರ ಶಸ್ತ್ರಗಳು ಯಾವುದು? ಜ್ಞಾನ, ಯೋಗ. ಈ ಅಸ್ತ್ರಶಸ್ತ್ರಗಳನ್ನ ಬಳಸ್ಕೊಂಡು ಈ ಮಾಯೆಯ ಮೇಲೆ ನೀವು ವಿಜಯಿಗಳಾಗ್ಬೇಕಂತ ಹೇಳ್ತಾರೆ ಬಾಬಾ. ಶಿವಬಾಬಾ ಹೇಳ್ತಾರಂತೆ ಮಕ್ಕಳು, फलाने द्वारा बहुत ही कांटे से कली, कली से फूल बने हैं, जो अच्छी रीति धारण करते हैं उनको फूल कहा जाता है. ಹೇಳ್ತಾರೆ, ನಾವಿಂಥವ್ರ ಮೂಲಕ ಜ್ಞಾನ ತಗೊಂಡ್ವಿ, ಮುಳ್ಳಾಗಿದ್ದವರು ಮೊಗ್ಗಾಗಿ, ಮೊಗ್ಗಿನಿಂದ ಹೂವಾದ್ವಿ ಅಂತ. ಬಾಬಾ ಹೇಳ್ತಾರೆ, ಯಾರು ಚೆನ್ನಾಗಿ ಜ್ಞಾನವನ್ನ ಧಾರಣೆ ಮಾಡ್ತಾರೋ ಅವರಿಗೆ ಹೂವು ಅಂತ ಕರೆಯಲಾಗ್ತದೆ. ಕಾಂಟೆ ಉಸ್ಕೋ ಕಾತೆ ಹೇ, ಮುಳ್ಳು ಅಂತ ಯಾರಿಗೆ ಕರೆಯಲಾಗ್ತದೆ? ಜೋ ಏಕ ದೋಕೋ ದುಃಖ ದೇತೆ ಹೇ, ಒಬ್ರು ಇನ್ನೊಬ್ಬರಿಗೆ ಯಾರು ದುಃಖ ಕೊಡ್ತಾರೋ ಅವರಿಗೆ ಮುಳ್ಳು ಅಂತ ಕರೆಯಲಾಗ್ತದೆ. ಬಾಬಾ ಹೇಳ್ತಾರೆ, ದುಃಖ ದೇನ ಕಾಂಟೆ ಕಾ ಕಾಮ್ ಹೇ. ನೋಡಿ, ಮುಳ್ಳು ಬಿತ್ತು ಅಂದ್ರೆ ಏನಾಗ್ತದೆ ಹೇಳಿ? ಶರೀರದ ಮೇಲೆ ಮುಳ್ಳು ಬಿತ್ತರೆ ನೋವಾಗ್ತದಲ್ಲ. ಸೊ ದುಃಖ ಕೊಡೋದು ಮುಳ್ಳುಗಳ ಕೆಲಸ. ಬಾಬಾ ಹೇಳ್ತಾರೆ, ವಹಾ ಕಾಂಟೆ ಜಡ ಹೇ, ಅಲ್ಲಿ ಮುಳ್ಳುಗಳು ಜಡ. ಯಹ ಫಿರ್ ಹೇ ಹ್ಯೂಮನ್ ಕಾಂಟೆ, ಇಲ್ಲಿ ದುಃಖ ಕೊಡೋ ಮುಳ್ಳುಗಳು ಇವು ಮನುಷ್ಯ ಮುಳ್ಳುಗಳಿವು, ಹ್ಯೂಮನ್ ಕಾಂಟೆ. ಬಾಪ್ कहते हैं मैं तुमको फूल बनाता हूँ. ನೋಡಿ, ನಮ್ಮಲ್ಲಿ ಈ ದುಃಖ ಕೊಡೋ ಸಂಸ್ಕಾರ ಇತ್ತು, ಮುಳ್ಳಿನ ಸಂಸ್ಕಾರ ಇತ್ತು. ಆದ್ರೆ ಬಾಬಾ ನಮಗೆ ಜ್ಞಾನ ಕೊಟ್ಟು 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 ಏನ್ ಮಾಡ್ತಿದ್ದಾರೆ? ತುಮ್ಕೋ ಫೂಲ್ ಬನಾತಾ ಹೂ, ನಾನ್ ನಿಮ್ಮನ್ನ ಹೂವನ್ನಾಗಿ ಮಾಡ್ತಿದ್ದೀನಿ ಅಂತಾರೆ ಬಾಬಾ. ಅದಕ್ಕೋಸ್ಕರನೇ ಪರಮಾತ್ಮನಿಗೆ ಏನ್ ಮಹಿಮೆ ಇದೆ? ಬಬುಲನಾಥ. ಬಾಂಬೆಯಲ್ಲಿ ಒಂದು ಟೆಂಪಲ್ ಇದೆ, ಅದರ ಹೆಸರು ಬಬುಲನಾಥ. ಬಬುಲನಾಥ ಅಂತ ಯಾಕೆ ಮಹಿಮೆ ಬಂತಂದ್ರೆ, ಮುಳ್ಳಿನ ಸಂಸ್ಕಾರ ಇದ್ದವರನ್ನ ಹೂವಿನ ಸಂಸ್ಕಾರದವರನ್ನಾಗಿ ಪರಿವರ್ತನೆಯನ್ನ ಮಾಡುವಂತಹ ತಂದೆಗೆ ಬಬುಲನಾಥ ಅಂತ ಮಹಿಮೆಯನ್ನ ಮಾಡಲಾಗ್ತದೆ. ಫೂಲ್ ಏಕ್ ದೋಕೋ ಅತಾಹ ಸುಖ ದೇತೆ ಹೇ, ಹೂವು ಯಾವಾಗ್ಲೂ ಏನ್ ಮಾಡುತ್ತೆ? ಸುಖ ಕೊಡುತ್ತೆ. ಬಾಬಾ ಹೇಳ್ತಿದ್ದಾರೆ, ವಹಾ ತೋ ಜಾನ್ವರ್ ಬಿ ಏಕ ದೋಕೋ ಸುಖ ದೇತೆ ಹೇ. ಸತ್ಯುಗದಲ್ಲಂತೂ ಪ್ರಾಣಿಗಳು ಸಹ ಒಂದು ಇನ್ನೊಂದಕ್ಕೆ ಸುಖವನ್ನ ಕೊಡ್ತವೆ. ಇಸ್ಲಿಯೇ ಕಹ ಜಾತಾ ಹೇ ಶೇರ್ ಬಕ್ರಿ ಇಕ್ಕಟ್ಟೆ ಜಲ್ ಪೀತೆ ಹೇ. ಹುಲಿ ಮತ್ತು ಮೇಕೆ ಒಟ್ಟಿಗೆ ನೀರನ್ನ ಕುಡಿತವೆ. ಅಂದ್ರಲ್ಲಿ ಪ್ರಾಣಿಗಳಲ್ಲಿಯೂ ಶತ್ರುತ್ವ ಇರೋದಿಲ್ಲ, ಅಷ್ಟು ಪರಸ್ಪರ ಪ್ರೀತಿ ಸ್ನೇಹದ ಜಗತ್ತದು. ವಹಾ ದುಃಖ ಬಿಲ್ಕುಲ್ ನಹಿ ಹೋತಾ. ಬಾಬಾ ಹೇಳ್ತಿದ್ದಾರೆ, ಸತ್ಯುಗದಲ್ಲಿ ದುಃಖ ಬಿಲ್ಕುಲ್ ಇರೋದಿಲ್ಲ. ವಹ ಅವಸ್ಥಾ ಭಿ ಬಚ್ಚೋಂ ಕೋ ಧಾರಣ ಕರ್ನಿ ಹೇ. ಈಗ ಆ ಒಂದು ದೇವತಾ ಸಂಸ್ಕಾರ, ಹೂವಿನ ಸಂಸ್ಕಾರ, ಸುಖವನ್ನ ಕೊಡುವ ಸಂಸ್ಕಾರ ನೀವು ಧಾರಣೆ ಮಾಡಬೇಕು. ನಿಮ್ಮಿಂದ ಯಾರಿಗೂ ಸಹ ದುಃಖ ಆಗ್ಬಾರ್ದು ಅಂತಾರೆ ಬಾಬಾ. ಮುಳ್ಳಾಗಿ ಯಾರಿಗೂ ಚುಚ್ಚಬಾರದು ಅಂತಾರೆ ಬಾಬಾ. ಸತ್ಯುಗ್ ಮೇ ತೋ ತುಮ್ಕೋ ಪ್ರಾರಬ್ಧ ಮಿಲ್ತಿ ಹೇ. ಸತ್ಯುಗದಲ್ಲಿ ನಿಮಗೆ ಈಗ ಪುರುಷಾರ್ಥ ಮಾಡಿದ ಪ್ರಾರಬ್ಧ ಸಿಗತ್ತೆ. ಡ್ರಾಮಾ ಅನುಸಾರವಾಗಿ, ನಂಬರ್ ವಾರ್ ಪುರುಷಾರ್ಥ ಅನುಸಾರವಾಗಿ ಧಾರಣೆ ಮಾಡ್ತಿದ್ದೀರಾ ಅಂತಾರೆ ಬಾಬಾ. ಪುರುಷಾರ್ಥ ಬಿಗರ್ ಕುಚ್ ಹೋತಾ ನಹಿ, ಪುರುಷಾರ್ಥ ಮಾಡದೆ ಏನೂ ಸಿಗುದಿಲ್ಲ. ಬಾಬ್ ಕಾತೆ ಹೇ ಸಿರ್ಫ್ ಮುಜೆ ಯಾದ್ ಕರೋ. ಶಿವಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಕೇವಲ ನೀವು ನನ್ನ ನೆನಪು ಮಾಡಿ ಅಂತ. ಯಹ ಬ್ರಹ್ಮ ಎಸೆ ಕಹ ನಾ ಸಕೆ, ಈ ಮಾತನ್ನ ಬ್ರಹ್ಮ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಹ ಕಾತೆ ಹೇ ತುಮ್ಕೋ ವರ್ಷ ಬಾಪ್ ಸೆ ಮಿಲ್ನಾ ಹೇ. ಬ್ರಹ್ಮನು ಏನಂತಾರೆ? ನಿಮಗೆ ಆಸ್ತಿ ಸಿಗೋದು ಶಿವಬಾಬನಿಂದ ಅಂತಾರೆ. ಮೇರೆ ಕೋ ಯಾದ್ ಕರ್ನಾ ಹೇ. ಶಿವಬಾಬಾ ಹೇಳ್ತಾರೆ, ನೀವು ನನ್ನ ನೆನಪು ಮಾಡ್ಬೇಕು. ಯಾದ್ ಪರ್ ಹಿ ಸಾರಾ ಮದಾರ್ ಹೇ. ಅಲ್ಫ್ ಮಿಲಾ ಸಬ್ ಕುಚ್ ಮಿಲಾ. ತಂದೆಯನ್ನ ಪಡ್ಕೊಂಡ್ರಿ, ಎಲ್ಲವನ್ನೂ ಪಡ್ಕೊಂಡ್ರಿ. ಅಲ್ಫ್ ಅರ್ಥಾತ್ ಅಲ್ಲಾ,
ಈಶ್ವರ್ ತಂದೆ, ಅಲ್ಲಾ, ಅಲ್ಫ್ ಈಶ್ವರ್. ಈಶ್ವರ್ ಅರ್ಥಾತ್ ಬಾಪ್. ಈಶ್ವರನೇ ನಾವೆಲ್ಲ ಆತ್ಮಗಳ ತಂದೆ. ಬಚ್ಚಾ ಬಾಪ್ ಕೆ ಪಾಸ್ ಜನ್ಮ ಲೇತಾ ಹೈ. ಮಕ್ಕಳು ತಂದೆ ಹತ್ರ ಜನ್ಮ ತಗೊಂತಾರೆ. ಬಚ್ಚೋಂಕೋ ಬಾಪ್ ಮಿಲಾ ಗೋಯ ಸಬ್ ಕುಚ್ ಮಿಲಾ. ಮಕ್ಕಳು ಯಾವಾಗ ತಂದೆ ಹತ್ರ ಜನ್ಮ ತಗೊಂತಾರೋ ಆ ತಂದೆಯ ಎಲ್ಲ ಪ್ರಾಪರ್ಟಿಗೆ ಏನಾಗ್ತಾರೆ, ಇವರು ವಾರಸುದಾರರಾಗ್ತಾರೆ. ಬಾಪು ಮಿಲಾ ಸಬ್ ಕುಚ್ ಮಿಲಾ. ತಂದೆಯನ್ನ ಪಡ್ಕೊಂಡ್ವಿ ಅಂದ್ರೆ ತಂದೆಯ ಆಸ್ತಿ, ತಂದೆಯ ಖಜಾನೆ ಎಲ್ಲದೂ ಸಿಕ್ಬಿಡ್ತು. ಬಾಪುಗೆ ಸಾರಿ ಪ್ರಾಪರ್ಟಿ ಮಿಲಿ. ತಂದೆ ಹತ್ರ ಇರೋ ಎಲ್ಲ ಪ್ರಾಪರ್ಟಿನೂ ಸಿಕ್ತು. ನೋಡಿ, ಲೌಕಿಕದಲ್ಲಿ ತಂದೆ ಹತ್ರ ಒಂದಿಷ್ಟು ಸೈಟು, ಮನೆ, ಕಾರು, ಬಂಗ್ಲೆ, ಎಸ್ಟೇಟು, ಜಮೀನು ಏನೆಲ್ಲ ಪ್ರಾಪರ್ಟಿ ಇರುತ್ತೋ ಅದೆಲ್ಲ ಪ್ರಾಪರ್ಟಿಗೆ ಯಾರು ಹಕ್ಕುದಾರರಾಗ್ತಾರೆ? ಆ ತಂದೆ ಹತ್ರ ಜನ್ಮ ಪಡ್ಕೊಂಡ ಮಗ ಹಕ್ಕುದಾರ ಆಗ್ತಾನೆ. ಶಿವಬಾಬನ ಹತ್ರ ಇರೋ ಪ್ರಾಪರ್ಟಿ ಯಾವುದು? ಸುಖ, ಶಾಂತಿ, ಆನಂದ, ಶ್ರೇಷ್ಠ ಸಂಕಲ್ಪಗಳ ಖಜಾನೆ, ಜ್ಞಾನದ ಖಜಾನೆ, ಗುಣಗಳ ಖಜಾನೆ, ಶಕ್ತಿಗಳ ಖಜಾನೆ. ಸೊ ಇವೆಲ್ಲ ಪರಮಾತ್ಮನ ಹತ್ತಿರ ಇರುವಂತಹ ಅಲೌಕಿಕ ಸಂಪತ್ತು. ಈ ಸಂಪತ್ತಿಗೆ ನಾವು ಮಾಲೀಕರಾಗಬೇಕು, ವಾರಸುದಾರರಾಗಬೇಕಂದ್ರೆ ಏನಾಗಬೇಕು? ನಾವು ಶಿವಬಾಬನ ಮಕ್ಕಳಾಗಿದ್ದಕ್ಕೆ ಇವೆಲ್ಲ ಪ್ರಾಪರ್ಟಿಗೆ ನಾವೇನಾದ್ವಿ? ಹಕ್ಕುದಾರರಾಗಿದ್ದೇವೆ. ಸೆಕೆಂಡ್ ಮೇ ಸಾರಿ ಪ್ರಾಪರ್ಟಿ ಮಿಲ್ ಜಾತಿ ಹೈ. ಆದ್ರೆ ಲೌಕಿಕದಲ್ಲಿ ಅಪ್ಪ ಮಗನಿಗೆ ಬರ್ಕೊಟ್ಟ ಮೇಲೆ ಆಸ್ತಿ ಸಿಗ್ತದೆ. ಇಲ್ಲಿ ಹಂಗಲ್ಲ. ನಾವು ತಂದೆಯ ಮಕ್ಕಳಾದ್ವಿ ಅಂದ್ರೆ ತಂದೆಯ ಆಸ್ತಿಗೆ ಏನಾಗ್ಬಿಡ್ತೀವಿ? ವಾರಸುದಾರರಾಗ್ಬಿಡ್ತೀವಿ. ಸೆಕೆಂಡಿನಲ್ಲಿ ಪೂರ್ಣ ಪ್ರಾಪರ್ಟಿ ಸಿಗತ್ತೆ ಅಂತಾರೆ ಬಾಬಾ. ಜನ್ಮ ಲಿಯಾ ಅವ್ರ ಸೆಕೆಂಡ್ ಮೇ ಬಾಪ್ ಕಿ ಮಿಲ್ಕಿಯತ್ ಕಾ ಮಾಲಿಕ್ ಬನ. ಜನ್ಮ ತಗೊಂಡ್ರಿ ಅಂದ್ರೆ ತಂದೆ ಆಸ್ತಿಗೆ ಮಾಲೀಕರಾದ್ರಿ. ಯಹ ಬಾಪ್ ಕಾತೆ ಹೇ ಮೇ ತುಮ್ಕೋ ಮಾಲಿಕ್ ಬನಾತಾ ಹೂಂ ಮೇ ನಹಿ ಬಂತಾ ಹೂಂ. ಶಿವಬಾಬಾ ಹೇಳ್ತಾರೆ, ನಾನು ನಿಮ್ಮನ್ನ ಮಾಲೀಕರನ್ನಾಗಿ ಮಾಡ್ತೀನಿ, ನಾನಾಗೋದಿಲ್ಲ ಅಂತಾರೆ ಶಿವಬಾಬಾ. ಬಾಪ್ ಬಹುತ್ ಪ್ಯಾರ್ ಸೆ ಬೋಲ್ತೆ ಹೇ. ಬಹಳ ಪ್ರೀತಿಯಿಂದ ತಂದೆ ಮಾತಾಡಿಸ್ತಾರೆ. ಮೀಟೆ ಮೀಟೆ ಲಾಡ್ಲೆ ಬಚ್ಚೆ, ಮದರಾತಿ ಮದರ ಮುದ್ದು ಮಕ್ಕಳೇ. ಶಿವಬಾಬಾ ಕೈಸೆ ಪ್ಯಾರ್ ಸೆ ಬೋಲ್ತೆ ಹೇ. ಶಿವಬಾಬಾ ಹೇಗೆ ಪ್ರೀತಿಯಿಂದ ಮಾತಾಡಿಸ್ತಾರೆ. ಬಚ್ಚೆ ರಾಜಿ ಖುಷಿ ಹೋ. ಮಕ್ಕಳೇ, ನೀವು ರಾಜಿ ಖುಷಿಯಾಗಿದ್ದೀರಾ? ಯಹ ಬಾಬಾ ಪೂಜ್ತೆ ಹೇ. ಈ ಮಾತನ್ನ ತಂದೆ ಕೇಳ್ತಿದ್ದಾರೆ. ಕಭಿ ಮಾಯಾ ಕಾ ವಾರ್ ನಹೀ ಹೋತಾ ಹೈ ನಾ. ಮಾಯೆ ಯುದ್ಧ ಮಾಡ್ತಿಲ್ಲ ತಾನೆ. ತೂಫಾನ್ ತೋ ಮಾಯಾಕ್ಕೆ ಬಹುತ್ ಆಯಂಗಿ. ಹೇಳ್ತಾರೆ ಬಾಬಾ, ಮಾಯೆಯ ಬಿರುಗಾಳಿನೂ ಬಹಳಷ್ಟು ಬರುತ್ತೆ. ಬಾಕ್ಸಿಂಗ್ ಮೇ ಹಾರ್ನಾ ನಹೀ ಹೈ. ಆ ಮಾಯೆಯ ಬಾಕ್ಸಿಂಗ್ ಅಲ್ಲಿ ನೀವೇನಾಗಬಾರ್ದು? ಸೋಲ್ಬಾರ್ದು ಅಂತಾರೆ ಬಾಬಾ. ಸೋಲ್ಬಾರ್ದಂದ್ರೆ ಏನ್ ಮಾಡ್ಬೇಕು? ಉಸ್ತಾದ್ ಸಮರ್ಥ ಬಾಪ್ ಬೈಠಾ ಹೈ ಉಸ್ಕೋ ಯಾದ್ ಕರೋ. ಉಸ್ತಾದ್ ಮಾಲೀಕ ಸಮರ್ಥ ತಂದೆ ಕುಳಿತಿದ್ದಾರೆ, ಆ ತಂದೆಯನ್ನ ನೆನಪು ಮಾಡ್ರಿ. ಬಾಬಾ ಹೇಳ್ತಾರೆ, ಮಾಯಾ ಬಿ ಕೋಯಿ ಕಮ್ ನಹೀ ಹೈ. ಮಾಯೆನೂ ಏನ್ ಕಡಿಮೆ ಇಲ್ಲ. ಪರಂತು ಐಸೆ ಥೋಡಿ ಹಿ ಹೈ ಕಿ ಸಬ್ಕೋ ಹರಾಯೇಗಿ. ಹಾಗಂತ ಎಲ್ಲರನ್ನೂ ಸೋಲ್ಸುತ್ತೆ ಅಂತನೂ ಅಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಯಾರು ತಂದೆಯನ್ನ ಜೊತೆಯಲ್ಲಿಟ್ಕೊಂಡಿದ್ದಾರೋ ಅವರು ಮಾಯಾಜೀತ್ ಆಗ್ತಾರೆ ಅಂತಾರೆ ಬಾಬಾ. अब बाप कहते हैं जज करो मेरी सुमत ಶ್ರೀಮತ್ ಪರ್ ಚಲೋ. ಈಗ ಶಿವಬಾಬಾ ಮಕ್ಕಳಿಗೆ ಹೇಳ್ತಿದ್ದಾರೆ, ನೀವು ನನ್ನ ಶ್ರೀಮತದಂತೆ ಸುಮತದಂತೆ ನಡೀರಿ. ಯಹ ನಾಲೆಜ್ ಹೇ ಜಿಸಸೆ ಬಡೀ ಬಾರಿ ಕಮಾಯಿ ಹೋತಿ ಹೇ. ಬಾಬಾ ಓದಿಸುವಂತಹ ಶಿಕ್ಷಣ ಏನಿದೆ, ಜ್ಞಾನ, ಇದರಿಂದ ಬಹಳ ದೊಡ್ಡ ಕಮಾಯಿ ಸಂಪಾದನೆ ಆಗತ್ತೆ ಅಂತಾರೆ ಬಾಬಾ. ಬಾಪ್ ಇಸ್ ಮುಖ ದ್ವಾರ ತುಮಕೋ ರತ್ನ ದೇತೆ ಹೇ. ಶಿವಬಾಬಾ ಬ್ರಹ್ಮಾರವರ ಮುಖದ ಮೂಲಕ ಈ ಜ್ಞಾನ ರತ್ನವನ್ನ ಕೊಡ್ತಿದ್ದಾರೆ. ಬಾಪ್ ಜ್ಯೋತಿ ಸ್ವರೂಪ ಹೇ, ಜ್ಞಾನ ಕಾ ಸಾಗರ್ ಹೇ, ಜರೂರ್ ಜ್ಞಾನ ಹಿ ಸುನಾಯಂಗೆ. ಶಿವಬಾಬಾ ಜ್ಯೋತಿ ಸ್ವರೂಪ ಆಗಿದ್ದಾರೆ, ಜ್ಞಾನ ಸಾಗರ ಅಂದಮೇಲೆ ಜ್ಞಾನವನ್ನೇ ಕೊಡ್ತಾರೆ ಬಾಬಾ. ಬಾಬಾ ಮಕ್ಕಳಿಗೆ ತಿಳಿಸ್ತಿದ್ದಾರೆ, ವಹ ಆಕರ್ ರಾಜಯೋಗ ಸಿಕ್ಲಾತೆ ಹೇ. ಶಿವಬಾಬಾ ಬಂದು ರಾಜಯೋಗವನ್ನ ಕಲಿಸುತ್ತಾರೆ. अच्छा मीठे मीठे सिक्किಲ್ಲದೆ बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को ನಮಸ್ತೆ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ, ಗುಡ್ ಮಾರ್ನಿಂಗ್ ಹಾಗೂ ನಮಸ್ತೆ ತಿಳಿಸ್ತಿದ್ದಾರೆ. ಈಗ ನಾವೆಲ್ಲ ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ನಮಸ್ತೆಯನ್ನ ಹೇಳೋಣ. ರೂಹಾನಿ ಬಚ್ಚೋं की रूहानी बाप दादा को
याद, प्यार, गुड मॉर्निंग और नमस्ते नमस्ते नमस्ते। धारणा के लिए मुख्य सार। 1 पॉइंट, कांटे से फूल बनाने की सेवा करनी है। ಬಾಬಾ ನಮ್ಮನ್ನ ಮುಳ್ಳಿನಿಂದ ಹೂವನ್ನಾಗಿ ಮಾಡಿದ್ರು. ಈಗ ನಾವೇನ್ ಮಾಡ್ಬೇಕು? ಮುಳ್ಳುಗಳನ್ನ ಹೂವನ್ನಾಗಿ ಮಾಡುವ ಸೇವೆ ಮಾಡ್ರಿ ಅಂತಾರೆ ಬಾಬಾ. ಬಾಪ್ ಸಮಾನ್ ರೂಪ ಬಸಂತ್ ಬನ್ನ ಹೈ. ತಂದೆಯ ಸಮಾನ ಏನ್ ಮಾಡ್ಬೇಕು? ರೂಪ ಬಸಂತ ಆಗ್ಬೇಕು, ಜ್ಞಾನಿ ಯೋಗಿಗಳಾಗ್ಬೇಕು. ಸಮರ್ಥ ಉಸ್ತಾದ್ ಕಿ ಶ್ರೀಮತ್ ಪರ್ ಚಲ್ ಮಾಯಾ ಜೀತ್ ಜಗತ್ ಜೀತ್ ಬನ್ನ ಹೈ. ಸಮರ್ಥ ಉಸ್ತಾದ್, ಸಮರ್ಥ ಮಾಲೀಕ ತಂದೆಯ ಶ್ರೀಮತದಂತೆ ನಡೆದು ಮಾಯಾ ಜೀತ್ ಜಗಜ್ಜೀತ್ ಆಗ್ಬೇಕು. ಕಬಿ ಬಿ ಹಾರ್ ನಹಿ ಖಾನಿ ಹೈ. ಎಂದಿಗೂ ಸಹ ಸೋಲನ್ನ ತಿನ್ನಬಾರದು ಅಂತಾರೆ ಬಾಬಾ. ಇವತ್ತು ಬಾಬಾ ವರದಾನ ಕೊಡ್ತಿದ್ದಾರೆ, ಬಹಳ ಸುಂದರವಾದ ವರದಾನ. हर एक के स्वभाव संस्कार को जान टकराने के बजाय सेफ रहने वाले ಮಾಸ್ಟರ್ ನಾಲೆಜ್ಫುಲ್ ಭವ. ಬಾಬಾ ವರದಾನ ಕೊಡ್ತಿದ್ದಾರೆ, ಪ್ರತಿಯೊಬ್ಬರ ಸ್ವಭಾವ ಸಂಸ್ಕಾರವನ್ನ ತಿಳಿದು ಟಕರಾನೆಗೆ ಬಜಾಯ್, ಅವ್ರ ಜೊತೆ ಘರ್ಷಣೆ ಮಾಡ್ಕೊಳ್ಳೋದ್ರ ಬದಲಾಗಿ ಸೇಫ್ ಆಗಿರುವಂತಹ ಮಾಸ್ಟರ್ ನಾಲೆಜ್ಫುಲ್ ಆಗಿರಿ. ನಮಗೆಲ್ಲರಿಗೂ ಸಹ ಗೊತ್ತಿದೆ, ಎಲ್ಲರ ಸ್ವಭಾವ ಸಂಸ್ಕಾರ ಒಂದೇ ತರ ಇರೋದಿಲ್ಲ. ಒಬ್ಬೊಬ್ರು ಸ್ವಭಾವ ಸಂಸ್ಕಾರ ಒಂದೊಂದ್ ತರ ಇರುತ್ತೆ. ಆ ಸ್ವಭಾವ ಸಂಸ್ಕಾರ ಭಿನ್ನ ಆದಾಗ ಏನಾಗ್ತದೆ? ಟಕರಾವಾಗ್ತದೆ. ಆದ್ರೆ ಬಾಬಾ ಏನು ಇವತ್ತು ವರದಾನ ಕೊಡ್ತಿದ್ದಾರೆ ಅಂದ್ರೆ, ಆ ಸ್ವಭಾವ ಸಂಸ್ಕಾರವನ್ನ ಪ್ರತಿಯೊಬ್ಬರದನ್ನು ತಿಳ್ಕೊಂಡು ಘರ್ಷಣೆ ಮಾಡ್ಕೊಳ್ಳೋದ್ರ ಬದಲು ನೀವು ಸೇಫ್ ಆಗಿರಿ. ಸೇಫ್ ಆಗಿರುವಂತಹ ಮಾಸ್ಟರ್ ನಾಲೆಜ್ಫುಲ್ ಆಗ್ರಿ. ಸೇಫ್ ಆಗಿರ್ಬೇಕಂದ್ರೆ ನಾಲೆಜ್ ಅನ್ನು ನೆನ್ಪಿಟ್ಕೊಳ್ಳಿ ಅಂತ ಬಾಬಾ ವರದಾನ ಕೊಡ್ತಿದ್ದಾರೆ. ನೋಡಿ, ವರದಾನದ ವಿಸ್ತಾರದಲ್ಲಿ ಹೇಳ್ತಾರೆ ಬಾಬಾ, कोई भी बात को छोटा या बड़ा करना यह अपनी बुद्धि पर है. ಯಾವುದೇ ಒಂದು ಮಾತನ್ನ ದೊಡ್ಡದು ಮಾಡೋದು, ಸಣ್ಣದು ಮಾಡೋದು, ಇದು ಯಾರ ಕೈಲಿದೆ? ಇದು ನಮ್ಮ ಬುದ್ಧಿಯ ಮೇಲೇನೆ ಇದೆ ಅಂತ ಹೇಳ್ತಾರೆ ಬಾಬಾ. ಮಾತನ್ನು ದೊಡ್ಡದು ಮಾಡೋಕ್ಕೂ ಬರುತ್ತೆ, ಅದನ್ನ ಸಣ್ಣದು ಮಾಡೋದು ನಮ್ಮ ಕೈಲೇನೆ ಇದೆ. ಜಬ್ಕಿ ಏಕ್ ದೋ ಕೆ ಸ್ವಭಾವ ಸಂಸ್ಕಾರ ಕೋ ಜಾನ್ ಗಯೇ ಹೋ. ಯಾವಾಗ ನೀವು ಒಬ್ಬರ ಸ್ವಭಾವ ಸಂಸ್ಕಾರ ಹೀಗೆ ಅಂತ ನೀವು ತಿಳ್ಕೊಳ್ತಿರೋ, ತೋ ನಾಲೆಜ್ ಫುಲ್ ಕಬಿ ಕಿಸಿ ಕೆ ಸ್ವಭಾವ ಸಂಸ್ಕಾರ ಸೆ ಟಕ್ಕರ್ ನಹಿ ಖಾ ಸಕ್ತೆ. ಈಗ ಗೊತ್ತಾಯ್ತು ನಮಗೆ, ಓಹೋ ಇವ್ರ ಸ್ವಭಾವ ಸಂಸ್ಕಾರ ಹೀಗೇನೆ ಅಂತ ಗೊತ್ತಾದ್ಮೇಲೆ ನಾಲೆಜ್ ಫುಲ್ ಇರೋರು ಎಂದಿಗೂ ಯಾರ ಸ್ವಭಾವ ಸಂಸ್ಕಾರದ ಜೊತೆಗೆ ಏನ್ ಮಾಡ್ಕೊಳಂಗಿಲ್ಲ? ಟಕ್ಕರ್ ಮಾಡ್ಕೊಳಂಗಿಲ್ಲ. जैसे उदाहरण ಕೊಡ್ತಾರ ಬಾಬಾ, किसको पता है कि यहाँ खड्डा है या वह पहाड़ है तो जानने वाला कभी टकराएगा नहीं, किनारा कर लेगा. ನೋಡಿ, ಈಗ ಹೋಗುವಾಗ ಯಾವುದೋ ಒಂದು ಗುಂಡಿ ಇದೆಯಪ್ಪ, ಗೊತ್ತಿದೆ, ಆ ಗುಂಡಿ ಇದೆ ಅಂತ ಗೊತ್ತಿದ್ರೂ ಅಲ್ಲೇನೆ ಹೋಗಿ ಬೀಳಂಗಿಲ್ಲ. ಏನ್ ಮಾಡ್ತಾರೆ? ಅದರಿಂದ ದೂರ ಸರಿದು ಹೋಗ್ತಾರೆ. ಬೆಟ್ಟ ಪರ್ವತ ಇದೆ ಅಂತ ಗೊತ್ತಿದ್ರು ಅದಕ್ಕೇನ್ ತಲೆ ಚೆಚ್ಕೊಳಂಗಿಲ್ಲ, ಅದರಿಂದ ದೂರ ಹೋಗ್ತಾರೆ. ಬಾಬಾ ಹೇಳ್ತಾರೆ, ऐसे आप भी किनारा करो, अर्थात अपने को सेफ रखो. ಅದಕ್ಕೆ ಬಾಬಾ ಅಂತಾರೆ, ಅವರ ಸ್ವಭಾವ ಸಂಸ್ಕಾರ ಹೇಗೆ ಇರ್ಲಿ, ನೀವು ಅದಕ್ಕೆ ಪ್ರಭಾವಕ್ಕೆ ವಶ ಆಗ್ಬೇಡ್ರಿ, ನೀವು ದೂರ ಇರ್ರಿ, ನೀವು ಸೇಫ್ ಆಗಿರ್ರಿ. ಕಿಸಿ ಕಾಮ್ ಸೆ ಕಿನಾರ ನಹಿ ಕರೋ. ಕೆಲಸನೇ ಬಿಡೋದಲ್ಲ, ಕೆಲಸದಿಂದ ಕಿನಾರ ಆಗೋದಲ್ಲ, ಲೇಕಿನ್ ಅಪ್ನಿ ಸೇಫ್ಟಿ ಕಿ ಶಕ್ತಿ ಸೆ ದೂಸರೆ ಕೋ ಭಿ ಸೇಫ್ ಕರ್ನಾ, ಯಹಿ ಕಿನಾರ ಕರ್ನಾ ಹೈ. ಶಿವಬಾಬಾ ಹೇಳ್ತಿದ್ದಾರೆ ಮಕ್ಕಳಿಗೆ, ತಮ್ಮ ಸೇಫ್ಟಿಯ ಶಕ್ತಿಯಿಂದ ಅನ್ಯರನ್ನೂ ಸೇಫ್ ಮಾಡೋದಿದೆಯಲ್ಲ, ಇದು ಕಿನಾರ ಕರ್ನಾ ಹೈ ಅಂತಾರೆ ಬಾಬಾ. ಆದ್ರಿಂದ ನಾವೇನ್ ಮಾಡ್ಬೇಕು? ಫಸ್ಟು ಪ್ರತಿಯೊಬ್ಬರ ಸ್ವಭಾವ ಸಂಸ್ಕಾರ ತಿಳ್ಕೋಬೇಕು, ನಾಲೆಜ್ಫುಲ್ ಆಗ್ಬೇಕು. ಅವ್ರ ಸ್ವಭಾವ ಹೀಗೇನೆ, ಸಂಸ್ಕಾರ ಹೀಗೇನೆ ಅಂತ ಗೊತ್ತಾದ್ಮೇಲೆ ಅವ್ರ ಜೊತೆಗೆ ಟಕರಾವು, ಘರ್ಷಣೆಗೆ ಏನಾಗಬಾರ್ದು, ಒಳಗಾಗಬಾರ್ದು. ಘರ್ಷಣೆ ಆಗೋಕ್ಕಿಂತ ಬದಲು ನಾವೇ ಏನಾಗಬೇಕು? ಸೇಫ್ ಆಗಬೇಕು, ಅರ್ಥಾತ್ ದೂರ ಸರಿಬೇಕು. ಅಂತಹ ನಾಲೆಜ್ಫುಲ್ ಆಗ್ರಿ ಅಂತ ಬಾಬಾ ಮಕ್ಕಳಿಗೆ ಹೇಳ್ತಿದ್ದಾರೆ. ಇನ್ನ ಬಾಬಾ ವರದಾನ ಕೊಡ್ತಾರೆ, ಸ್ಲೋಗನ್ ಹೇಳ್ತಾರೆ, उड़ती कला का अनुभव करना है तो सदा भाग्य और भाग्य विधाता की स्मृति में रहो.
ಸದಾ ನಮ್ಮ ಸ್ಥಿತಿ ಲೈಟ್ ಆಗಿರೋದು. ಉಡ್ತಿಕಲ ಅಂದ್ರೆ ಹಾರುವಂತಹ ಸ್ಥಿತಿ, ಲೈಟ್ ಆಗಿರೋದು. ಆ ಸ್ಥಿತಿಯನ್ನ ಅನುಭವ ಮಾಡ್ಬೇಕಂದ್ರೆ ಬಾಬಾ ಹೇಳ್ತಿದ್ದಾರೆ, ಸದಾ ಭಾಗ್ಯ ಮತ್ತು ಭಾಗ್ಯ ವಿಧಾತನ ಸ್ಮೃತಿಯಲ್ಲಿರಿ. ನಮಗೇನು ಭಾಗ್ಯ ಸಿಕ್ತು ಆ ಭಾಗ್ಯವನ್ನ ನೆನಪು ಮಾಡ್ಕೊಳ್ಳೋಣ. ಭಾಗ್ಯ ಕೊಟ್ಟವ್ರು ಯಾರು? ಭಾಗ್ಯ ವಿಧಾತ. ಭಾಗ್ಯ ವಿಧಾತನ ನೆನಪಲ್ಲಿರೋಣ. ಭಾಗ್ಯ ವಿಧಾತನಿಂದ ನಮ್ಗೆ ಏನೇನು ಭಾಗ್ಯ ಸಿಕ್ಕಿದೆ ಆ ಭಾಗ್ಯವನ್ನ ನೆನಪು ಮಾಡ್ಕೊಳ್ಳೋಣ. ಆಗ ನಾವು ಹೇಗಿರ್ತೇವೆ? ಲೈಟ್ ಆಗಿರ್ತೇವೆ. ಮೆಡಿಟೇಷನ್ ಮಾಡೋಣ. ನೇರವಾಗಿ ಕುತ್ಕೊಳ್ಳಿ. ಈ ಶರೀರಕ್ಕೆ ಮೊಟ್ಟ ಮೊದಲು ಕಂಪ್ಲೀಟ್ ರಿಲ್ಯಾಕ್ಸ್, ವಿಶ್ರಾಂತಿ ಕೊಡಿ. ಕರ್ಮ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಆತ್ಮಜ್ಯೋತಿ ಸಾರಥಿ ಈ ದೇಹ ಎನ್ನುವ ರಥವನ್ನ ನಡೆಸುತ್ತಿದ್ದೇನೆ. ನಾನಾತ್ಮ ಸಾರಥಿ ಈ ದೇಹ ಎನ್ನುವ ರಥದಲ್ಲಿ ಕುಳಿತು ಕರ್ಮೇಂದ್ರಿಯಗಳೆನ್ನುವ ಕುದುರೆಗಳ ಮೂಲಕ ಈ ರಥವನ್ನ ನಡೆಸುವ ಸಾರಥಿಯಾಗಿದ್ದೇನೆ. ಸಾರಥಿ ಸಮರ್ಥನಾದ್ರೆ ರಥ ಹಾಗೂ ಕುದುರೆಗಳು ಸಹ ಸುರಕ್ಷಿತವಾಗಿರುತ್ತೆ. ಸಾರಥಿ ಆತ್ಮ ನಾನು ಪರಮಾತ್ಮ ನೀಡುವ ಶ್ರೀಮತದ ಲಗಾಮನ್ನ ಹಿಡಿದು ಹೇಗೆ ಸಾರಥಿ ಕುದುರೆಗಳನ್ನ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿಕ್ಕೆ ಲಗಾಮನ್ನ ಹಿಡ್ಕೊಂಡಿರ್ತಾನೆ, ಹಾಗೆ ಶ್ರೀಮತವೇ ಲಗಾಮ್. ಪರಮಾತ್ಮ ನೀಡಿರುವ ಶ್ರೀಮತದ ಲಗಾಮನ್ನ ಹಿಡಿದು ಕರ್ಮೇಂದ್ರಿಯಗಳನ್ನ ನನ್ನ ಅಧೀನದಲ್ಲಿಟ್ಟುಕೊಂಡಿರುವ ಕರ್ಮೇಂದ್ರಿಯ ಜೀತ್ ಆತ್ಮ ನಾನು. ನಾನಾತ್ಮ ಜ್ಯೋತಿ ಸ್ವರಾಜ್ಯ ಅಧಿಕಾರಿಯಾಗಿದ್ದೇನೆ. ಸ್ವಯಂನ ಮೇಲೆ ಮಾಲೀಕನಾಗಿದ್ದೇನೆ. ಮನಸ್ಸಿನ ಮೇಲೆ ಮಾಸ್ಟರ್ ಆಗಿದ್ದೇನೆ. ಪ್ರಕೃತಿ ಎನ್ನುವ ಸಿಂಹಾಸನದಲ್ಲಿ ವಿರಾಜಮಾನನಾಗಿರುವ ಆತ್ಮ ನಾನು. ಆತ್ಮ ಜ್ಯೋತಿ ನಾನು. ಪರಮಾತ್ಮನಿಗೆ ಅತ್ಯಂತ ಪ್ರೀತಿಯ ಮಗುವಾಗಿದ್ದೇನೆ. ನಾನಾತ್ಮ ಜ್ಯೋತಿ. ಶಾಂತ ಸ್ವರೂಪನಾಗಿದ್ದೇನೆ. ನಾನಾತ್ಮ ಜ್ಯೋತಿ. ಸಮಾಧಾನ ಸ್ವರೂಪನಾಗಿದ್ದೇನೆ. ನಾನಾತ್ಮ ಜ್ಯೋತಿ. ಪವಿತ್ರ ಸ್ವರೂಪ. ಆತ್ಮ ಜ್ಯೋತಿ ನಾನು. ಸುಖ ಸ್ವರೂಪನಾಗಿದ್ದೇನೆ. ಜ್ಯೋತಿ ಸ್ವರೂಪ, ಬಿಂದು ಸ್ವರೂಪ ಆತ್ಮ ನಾನು. ಸಂತುಷ್ಟ ತೃಪ್ತನಾಗಿದ್ದೇನೆ. ಆನಂದ ಸ್ವರೂಪನಾಗಿದ್ದೇನೆ. ಸ್ವಧರ್ಮದ ಜಾಗೃತಿ, ಆತ್ಮದ ಉನ್ನತಿ. ಆತ್ಮ
ಆತ್ಮ ನಾನು ಅಂತರ್ಮುಖಿಯಾಗಿ ಸ್ವಧರ್ಮದ ಮನನ ಮಾಡುತ್ತಾ ಸ್ವಸ್ಥಿತಿಯನ್ನ ಪವರ್ಫುಲ್ ಮಾಡಿಕೊಳ್ತಾ ಇದ್ದೇನೆ. ಆತ್ಮ ನಾನು ಶಾಂತ ಸ್ವರೂಪ, ಸಮಾಧಾನ ಸ್ವರೂಪ, ಆನಂದ ಸ್ವರೂಪ, ತೃಪ್ತ ಸ್ವರೂಪನಾಗಿದೆ. ಈ ಎಲ್ಲ ಖಜಾನೆಗಳನ್ನ ನೀಡಿದ ಖಜಾನೆಗಳ ಸರ್ವ ಖಜಾನೆಗಳ ದಾತ ಪರಮಾತ್ಮ ಶಿವ ತಂದೆಯಾಗಿದ್ದಾರೆ. ಶ್ರೇಷ್ಠಾತಿ ಶ್ರೇಷ್ಠ, ऊंचे थे ऊंचा, बड़े थे बड़ा. परमपिता परमात्ಮ, ಜಗತ್ಪಿತ ವಿಶ್ವಪಿತ ತಂದೆಯ ಮಗು ನಾನು. ಹೆಮ್ಮೆಯಿಂದ ಆತ್ಮ ಖುಷಿ ಪಡ್ತಿದ್ದೇನೆ. ನಾನು ವಿಶ್ವಪಿತನ ಮಗು, ವಿಶ್ವೇಶ್ವರನ ಮಗು, ಜಗದೊಡೆಯನ ಸಂತಾನನಾಗಿದ್ದೇನೆ. ಪರಮಾತ್ಮ ತಂದೆಯ ಆಜ್ಞಾಕಾರಿ ಮಗುವಾಗಿದ್ದೇನೆ. ನನ್ನ ಆತ್ಮ ಜ್ಯೋತಿ ಬುದ್ಧಿಯ ಮೂಲಕ ಆಕಾಶ ತತ್ವವನ್ನ ದಾಟಿ ಸೂಕ್ಷ್ಮ ಲೋಕವನ್ನ ದಾಟಿ ನನ್ನ ಮನೆ ಶಾಂತಿಧಾಮವನ್ನ ತಲುಪಿದ್ದೇನೆ. ಸುಪ್ರಕಾಶಮಯ ಲೋಕ, ಹೊಂಬಣ್ಣದ ಲೋಕ, ಸ್ವೀಟ್ ಸೈಲೆನ್ಸ್, ಶಾಂತಿಧಾಮ. ಇಷ್ಟು ಮಧುರ ಶಾಂತಿ ಇದೆ. ನನ್ನ ಆತ್ಮ ಜ್ಯೋತಿ ನನ್ನ ಅತಿ ಪ್ರೀತಿಯ ತಂದೆಯ ಮಡಿಲಿಗೆ ಬಂದಿದ್ದೇನೆ. ಮಧುರಾತಿ ಮಧುರ ತಂದೆ, ಶ್ರೇಷ್ಠಾತಿ ಶ್ರೇಷ್ಠ ತಂದೆ, ಜ್ಞಾನ ಸಾಗರ ತಂದೆ ಶಿವಬಾಬಾ ನನ್ನವರು. ಸರ್ವ ಗುಣಗಳ ಸಾಗರ ತಂದೆ ಶಿವ ತಂದೆ ನನ್ನವರು. ಸರ್ವಶಕ್ತಿಗಳ ದಾತ ಪರಮಾತ್ಮ ನನ್ನವರು. ಮುಳ್ಳಿನಿಂದ ಹೂವನ್ನಾಗಿ ಮಾಡುವ ಬಬುಲನಾಥ ತಂದೆ ನನ್ನವರು. ಶಿವ ಬಾಬಾ ಮೇರಾ ಬಾಬಾ ಹೈ. ಶಿವ ಬಾಬಾ ನನ್ನ ತಂದೆ, ಮೇರಾ ಬಾಬಾ ಹೈ. ಮೇರಾ ಪಿತಾ ಹೈ. ಶಿವ ಬಾಬಾ ನನ್ನ ತಂದೆ, ಪ್ರೀತಿಯ ತಂದೆಯಾಗಿದ್ದಾರೆ. ಎಂತಹ ಶ್ರೇಷ್ಠ ತಂದೆಯನ್ನ ಪಡೆದೆ ನಾನು. ಎಂತಹ ಶ್ರೇಷ್ಠವಾದ ಆಸ್ತಿಯನ್ನ ಪಡೆದೆ. ಪರಮಾತ್ಮನ ಲೌಕಿಕ ಸಂಪತ್ತಿಗೆ ಮಾಲೀಕ ನನಾತ್ಮ. ವಾ ಮೇರಾ ಭಾಗ್ಯ, ವಾ. ಓಂ ಶಾಂತಿ.
ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು ನಾನಂದೇ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ದೃಢಭಕ್ತಿಯ ವರದಾನ ನೀನು, ನನ್ನ ಪ್ರಾಣದ ಪ್ರಾಣ ನೀನು. ಜೀವನದಾಯಿ ಹೂಬನದಲ್ಲಿ ಕ್ಷಣವೂ ಅಗಲದೆ ನೆರಳಿನಲಿ ನಗುವ ಸುಂದರ ಸುಮವೋ ನೀನು. ಒಡನಾಡುತ್ತಲೀ ಇರುವೆನು ನಾನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಬಾಬಾ ನಿನ್ನ ದಿವ್ಯ ಪ್ರೀತಿಯ ಜಗದಲ್ಲಿ ನಾ ಕಾಣೆನು. ಜಗವನ್ನೆಲ್ಲ ಸುತ್ತಿ ಬಂದರು ನಿನ್ನ ಸಮಾನರ ಕಾಣೆನು. ನಿನ್ನಲ್ಲೇ ಸ್ವರ್ಗ ಸುಖವ ಪಡೆದೆನು, ಬೇರೆ ನನು ನಾ ಬಯಸೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು ನಾನಂತೆ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಓಂ ಶಾಂತಿ, ಓಂ ಶಾಂತಿ.